ಆಗೋದಿಲ್ಲ. ರಾಜಕಾರಣ ಮದುವೆ ತಾಲೂಕಲ್ಲಿ ಅಂತ ರಾಜಕಾರಣ ಸಿಗೋದಿಲ್ಲ. ರಾಜಕಾರಣ ಮಾಡೋದಕ್ಕೆ ಅವರಂದ್ರೆ ಬೇರೆ ಯಾರು ಆಗೋದಿಲ್ಲ ಅಂತ ಹೇಳ್ತಾ ನಾನು ಹೇಳ್ತಾ ಇದ್ದೀನಿ. ಬೇಕಾದ್ರೆ ಸಂಪುಟದಿಂದ ರಾಜಣ್ಣ ವಜಾಗೆ ಅಭಿಮಾನಿಗಳ ಆಕ್ರೋಶ. ರಾಜಣ್ಣ ಅಭಿಮಾನಿಗಳಿಂದ ಮುಂದುವರೆದ ರಾಜೀನಾಮೆ ಪರ್ವ. ಸಚಿವ ಸಂಪುಟದಿಂದ ಏಕಾಏಕಿ ಕೆಎನ್ ರಾಜಣ್ಣ ಅವರನ್ನ ವಜಾ ಮಾಡಿದ್ದು ಮಧುಗಿರಿ ತಾಲೂಕಿನ ಅಭಿಮಾನಿಗಳ ಆಕ್ರೋಶ ಕಡಿಮೆಯಾಗ್ತಾ ಇಲ್ಲ. ಕೂಡಲೇ ರಾಜಣ್ಣ ಅವರನ್ನ ಪುನರ್ ಸಂಪುಟಕ್ಕೆ ಸೇರಿಸಿ ಎಂದು ಆಗ್ರಹಿಸಿ ಮಧುಗಿರಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಅಲ್ಲದೆ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರಾಗಿ ಆಯ್ಕೆಯಾಗಿದ್ದ ಕೆಲ ಸದಸ್ಯರು ರಾಜೀನಾಮೆಯನ್ನ ನೀಡಿದ್ರು. ಇಂದು ರಾಜಣ್ಣ ಅವರ ವಜಾ ಬೆನ್ನಲ್ಲೇ ಮತ್ತೆ ಕೆಲ ಗ್ರಾಮ ಪಂಚಾಯಿತಿ ಸದಸ್ಯರು ರಾಜೀನಾಮೆಯನ್ನ ನೀಡಿದ್ದಾರೆ. ಇನ್ನು ಸಚಿವ ಸ್ಥಾನದಿಂದ ರಾಜಣ್ಣ ವಜಾಗೊಂಡ ಬಳಿಕ ಮಧುಗಿರಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರ ರಾಜೀನಾಮೆ ಪರ್ವ ಮುಂದುವರೆದಿದೆ. ಈ ಹಿಂದೆ ಮಧುಗಿರಿ ಪುರಸಭೆ ಸದಸ್ಯರು ರಾಜೀನಾಮೆಯನ್ನ ನೀಡಿದ್ದು, ಇದೀಗ ದೊಡ್ಡಮಾಲೂರು ಗ್ರಾಮ ಪಂಚಾಯಿತಿಯ 2 ಸದಸ್ಯರು ರಾಜೀನಾಮೆಯನ್ನ ನೀಡಿದ್ದಾರೆ. 2ನೇ ವಾರ್ಡಿನ ರಾಜಪ್ಪ, ಬುದೇನಹಳ್ಳಿ ವಾರ್ಡಿನ ಅರುಣ್ ಹಾಗೂ ಬಂದ್ರೆಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ ತಮ್ಮ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದು, ಈ ಮೂಲಕ ರಾಜಣ್ಣ ಅವರನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳಲು ಆಗ್ರಹಿಸಿದ್ರು. ಈ ವೇಳೆ ಮಾತನಾಡಿದ ದೊಡ್ಡಮಾಲೂರು ಗ್ರಾಮ ಪಂಚಾಯಿತಿಯ ಸದಸ್ಯೆ ಅರುಣಾ, ನಾವಿಕನಿಲ್ಲದ ದೋಣಿಯಲ್ಲಿ ಪ್ರಯಾಣ ಮಾಡಲು ಇಷ್ಟವಿಲ್ಲ. ನಮ್ಮ ನಾಯಕ ರಾಜಣ್ಣನವರಿಗೆ ಅಧಿಕಾರವಿಲ್ಲದಿದ್ದರೆ ನಾವು ಅಧಿಕಾರದಲ್ಲಿದ್ದು ಪ್ರಯೋಜನ ಏನು? ಅಭಿವೃದ್ಧಿ ಮಾಡುವುದು ಸಾಧ್ಯವಿಲ್ಲ ಎಂದಿದ್ದಾರೆ. ಈ ಒಂದು ಸದಸ್ಯ ಸ್ಥಾನಕ್ಕೆ ನಾನು ಈ ದಿನ ರಾಜೀನಾಮೆ ಕೊಡ್ತಾ ಇದ್ದೇನೆ. ಕಾರಣ ಈಗೆಲ್ಲ ಮೀಡಿಯಾದಲ್ಲೆಲ್ಲ ಗೊತ್ತಿದ್ದಂಗೆ ಈಗಿನ ರಾಜಕೀಯ ಬೆಳವಣಿಗೆ ಏನಾಗಿದೆ, ನಮ್ಮ ರಾಜಣ್ಣ ಸಾಹೇಬರನ್ನ ಮಂತ್ರಿ ಸ್ಥಾನದಿಂದ ಅವರು ರಾಜೀನಾಮೆ ಕೊಡೋಕ್ಕೆ ಹೇಳಿದ್ದಾರೆ. ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಇಲ್ಲ ಅಂದಿದ್ರೆ ಅಷ್ಟೊಂದು ಸಮರ್ಥ ಮಂತ್ರಿ ಇನ್ನೊಬ್ರು ಇಲ್ಲ ಅಂತ ಹೇಳಬೇಕು. ಅವರು ಮಾತನಾಡುವಂತಹ ಕೆಲವೊಂದು ನೇರ ನುಡಿಗಳು ಕೆಲವರ ಬೆನ್ನಿಗೆ ಬಾಣಗಳಂತ ಚುಚ್ಚಿ ಅವರನ್ನು ಮಂತ್ರಿ ಸ್ಥಾನದಿಂದ ತೆಗೆದುಹಾಕಲಾಗಿದೆ. ಅವರು ಬಲವಂತವಾಗಿ ತೆಗೆದುಕೊಂಡಂತಹ ರಾಜೀನಾಮೆ ಅಂತ ಹೇಳಬೇಕು. ಆದ್ದರಿಂದ ಮನನೊಂದು ಈ ಒಂದು ನಿರ್ಧಾರ ಇವತ್ತು ನಾನು ತೆಗೆದುಕೊಂಡು ರಾಜೀನಾಮೆ ಕೊಡ್ತಾ ಇದ್ದೇನೆ ನನ್ನ ಸದಸ್ಯಳ ಸ್ಥಾನಕ್ಕೆ. ಇನ್ನು ಗ್ಯಾರಂಟಿ ಸಮಿತಿ ಸದಸ್ಯ ವೆಂಕಟೇಶ್ ಮಾತನಾಡಿ, ಮಧುಗಿರಿ ಕ್ಷೇತ್ರದ ಜನತೆಯ ಅಭಿವೃದ್ಧಿಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನವನ್ನ ತ್ಯಜಿಸಿರುವುದು ರಾಜಣ್ಣ. ಭ್ರಷ್ಟಾಚಾರ, ಕ್ರಿಮಿನಲ್ ಹಿನ್ನೆಲೆ ಹಾಗೂ ಪಕ್ಷ ವಿರೋಧಿ ಚಟುವಟಿಕೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲದ ಒಬ್ಬ ಧೀಮಂತ ನಾಯಕನಿಗೆ ಹಾಗೂ ಮಧುಗಿರಿ ಕ್ಷೇತ್ರಕ್ಕೆ ಮಾಡಿದ ಅನ್ಯಾಯವಾಗಿದೆ ಎಂದಿದ್ದಾರೆ. 2025 ಒಂದು ಇಂದು ಏನು ಗ್ರಾಮ ಪಂಚಾಯಿತಿಗೆ 2 ಸದಸ್ಯರು ರಾಜೀನಾಮೆ ಕೊಟ್ಟಿರುವಂಥ ವಿಚಾರವಾಗಿ ಮತ್ತು ಇವರು ಯಾಕೆ ರಾಜೀನಾಮೆ ಕೊಟ್ಟಿರುವಂಥ ಸಂದರ್ಭ ಅಂದರೆ, ಇವತ್ತು ಕೆಎನ್ ರಾಜಣ್ಣ ರಾಜೀನಾಮೆ ಪಡೆದಿರುವಂಥ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬೇಸತ್ತು ಇವರು ಒಂದು ರಾಜೀನಾಮೆ ಕೊಟ್ಟಿದ್ದಾರೆ. ಇವತ್ತು ನಾನು ಹೈಕಮಾಂಡ್ಗೂ ಮತ್ತು ನಮ್ಮ ಎಲ್ಲ ಮುಖಂಡರಿಗೂ ಕೇಳಲಿಕ್ಕೆ ಬಯಸ್ತೀನಿ, ಇವತ್ತು ನಿಜವಾಗ್ಲೂ ಕೂಡ ಅವರು ರಾಜೀನಾಮೆ ಪಡೆದಿರೋದು ಕೆಎನ್ ರಾಜಣ್ಣ ಅವರ ರಾಜೀನಾಮೆ ಅಲ್ಲ. ಏನು ಶೋಷಿತರು ದಲಿತರು ಏನಿದ್ದಾರೆ, ಮುಸ್ಲಿಂ ಬಂಧುಗಳು ಏನಿದ್ದಾರೆ, ಅವರ ಒಂದು ಧಕ್ಕೆ ಅಂತ ತರುವಂಥ ಒಂದು ವಿಚಾರ ಇವತ್ತು. ಯಾಕಂತಂದರೆ ಇವತ್ತು ಸುಮಾರು 35,000 ಲೀಡಲ್ಲಿ ಈ ಜನರಲ್ ಕಾನ್ಸ್ಟಿಟ್ಯೂನ್ಸಿ ಆದರೂ ಕೂಡ 35,000 ಲೀಡಲ್ಲಿ ಈ ಭಾಗದಲ್ಲಿ ಜನ ರಾಜಣ್ಣ ಸಾಹೇಬ್ರನ್ನ 35,000ರಿಂದ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿದ್ರು. ಯಾಕೆ ಗೆಲ್ಲಿಸಿದ್ರು ಅಂದರೆ, ರಾಜಣ್ಣವ್ರು ಸುಮ್ಮನೆ ಗೆಲ್ಲಿಸಲಿಲ್ಲ. ಅವರು ಗೆಲ್ಲಿಸಿದ ಕಾರಣ ಇಷ್ಟೇನೆ, ಹೋದ ಸಂದರ್ಭದಲ್ಲಿ ಅವರು ಶಾಸಕರಾಗಿದ್ದ ಸಂದರ್ಭದಲ್ಲಿ ಮಧುಗಿರಿ ಕ್ಷೇತ್ರ ಇಡೀ 224 ಕ್ಷೇತ್ರಗಳಲ್ಲಿ ನಂಬರ್ 1 ಕ್ಷೇತ್ರ ಅಂತ ಕೂಡ ಮಾಧ್ಯಮಗಳ ಮುಖಾಂತರ ಇವತ್ತು ನಾವು ಹೇಳಲಿಕ್ಕೆ ಬಯಸ್ತೀನಿ. ಅಷ್ಟೊಂದು ಅಭಿವೃದ್ಧಿ ಮಾಡಿದಂಥ ಒಬ್ಬ ನಾಯಕನ್ನ ಇವತ್ತು ಏನು ಹೈಕಮಾಂಡ್ ಏನು ಹೇಳ್ದೇನೆ, ಯಾವುದೇ ಕಾರಣ ಇಲ್ಲದೇನೆ ಈಗ ಸಂವಿಧಾನ ಅಂತ ಹಿಡ್ಕೊಂಡು ಇವರು ನಮ್ಮ ಕಾಂಗ್ರೆಸ್ ನಾಯಕರು ಮುಖಂಡರುಗಳು ಬುಕ್ ಹಿಡ್ಕೊಂಡು ಸುಮ್ಮನೆ ಪಾರ್ಲಿಮೆಂಟಲ್ಲಿ ಶಾಸನಸಭೆಯಲ್ಲಿ ಮಾತಾಡ್ತಾರಲ್ಲ, ಸಂವಿಧಾನದ ಬಗ್ಗೆ ಅದರ ಹಕ್ಕುಗಳ ಬಗ್ಗೆ ಅದ್ರ ಬಗ್ಗೆ ನಿಮಗೆ ಗೌರವ ಇದ್ರೆ ನಿಜವಾಗ್ಲೂ ಕೂಡ ರಾಜಣ್ಣ ಸಾಹೇಬ್ರನ್ನ ನೀವು ಯಾಕೆ ತೆಗೆದಾಕ್ದ್ರಿ ಅಂತ ನಮಗೆ ಮಾಹಿತಿ ಕೇಳಬೇಕು. 2ನೇ ವಾರ್ಡ್ನ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಜಪ್ಪ ಮಾತನಾಡಿ,
ಮಧುಗಿರಿ ಕ್ಷೇತ್ರ ಅಭಿವೃದ್ಧಿ ಆಗಬೇಕಾದ್ರೆ ರಾಜಣ್ಣನವರು ಅಧಿಕಾರದಲ್ಲಿರಬೇಕು. ಕಾಂಗ್ರೆಸ್ ಪಕ್ಷ ಅದ್ಯಾವ ಒತ್ತಡಕ್ಕೆ ಮಣಿದು ರಾಜೀನಾಮೆಗೆ ಒತ್ತಾಯಿಸಿದೆ ಎಂದು ಮಧುಗಿರಿ ಜನತೆಗೆ ಉತ್ತರಿಸಬೇಕಾಗಿದೆ ಎಂದು ಕಿಡಿಕಾರಿದ್ರು. ಪಂಚಾಯತಿ ಸೆಕೆಂಡ್ನೇ ವಾರ್ಡು, ಹಂಗಾಗಿ ನಮ್ಮ ರಾಜಣ್ಣವ್ರನ್ನ ರಾಜೀನಾಮೆ ಕೊಟ್ಟದಕ್ಕೋಸ್ಕರ ನಮಗೆ ಬೇಜಾರಾಗಿಬಿಟ್ಟು ನಾವು ಮೆಂಬರ್ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ನಮಗೆ ರಾಜಣ್ಣವ್ರಿಗೆ ಸಿದ್ಧಮೇಲೆ ನಮ್ಗೆ ಯಾವುದು ಅವಿಲ್ಲ ಅಂದರೆ ನಮ್ಗೆ ಏನೂ ಇದಾಗೋದಿಲ್ಲ. ಅದಕ್ಕೋಸ್ಕರ ನಾವು ಬೇಜಾರಾಗಿಬಿಟ್ಟು ರಾಜೀನಾಮೆ ಕೊಡ್ಬೇಕಂತ ಕೊಡ್ತಾ ಇದ್ದೀವಿ. ಹೋದ್ಮೇಲೆ ನಾವೇನು ಏನಕ್ಕೆ ತೊಗೋಬೇಕು ಅಂತೇಳಿ ನಾವೇನು ಅಂತ ಹುಲಿನೇ ಹೋದ್ಮೇಲೆ ತಾಲೂಕಲ್ಲಿ ಒಳ್ಳೊಳ್ಳೆ ಕೆಲಸಗಳಾಗವು ಅಂಥವ್ರು ಇದ್ದಿದ್ಮೇಲೆ ನಮ್ಗೇನು ಕೆಲಸ ಆಗ್ತದೆ, ನಮ್ಗೇನು ಹಂಚ್ಕೋಬೇಕು ನಾವು ಅದರಿಂದ. ಹಂಗಾಗಿ ನಮ್ಗೆ ಬೇಜಾರಾಗಿಬಿಟ್ಟು ನಾವು ರಾಜೀನಾಮೆ ಸಿಗೋದಿಲ್ಲ. ರಾಜಕಾರಣ ಮಧುಗಿರಿ ತಾಲೂಕಲ್ಲಿ ಅಂತ ರಾಜಕಾರಣ ಸಿಗೋದಿಲ್ಲ. ರಾಜಕಾರಣ ಮಾಡೋದಕ್ಕೆ ಅವರೇ ಬೇರೆ ಯಾರು ಆಗೋದಿಲ್ಲ ಅಂತ ಹೇಳ್ತಾ ಹೇಳ್ತಾ ಇದ್ದೀನಿ. ಬೇಕಾದ್ರೆ ಮಧುಗಿರಿ ಡೆವಲಪ್ಮೆಂಟ್ ಆಗೋದಿಲ್ಲ. ಮುಂಚೆ ಎಲ್ಲ ಸುಮಾರು ಜನಗಳು MLA ಆಗಿದ್ರು, ಅವರಂತೂ ಮಾಡಿಲ್ವಲ್ಲ, ಯಾರು ಏನೂ ಮಾಡೋಕ್ಕಾಗಲಿಲ್ಲ. ನಮ್ಮ ರಾಜಣ್ಣ ಸಾಹೇಬರು ಎಂತೆಂಥ ಕೆಲಸಗಳು ಮಾಡಿದ್ದಾರೆ, ಹೈವೇ ಮಾಡಿದ್ದಾರೆ, ಮತ್ತೆ ಬಡವರಿಗೆಲ್ಲ ಅನ್ಯಾಯ ನೋಡ್ಕೊಂಡು ಇದು ಮಾಡ್ತಾ ಇದ್ದಾರೆ, ಚೆಕ್ ಡೌನ್ ಮಾಡಿದ್ದಾರೆ, ಊರು ಸೌಕರ್ಯ ಮಾಡಿದ್ದಾರೆ, ಎಲ್ಲ ಮಾಡಿಬಿಟ್ಟು ಇವಾಗ ಯಾರು ಇಲ್ಲ ಅಂದಮೇಲೆ ಯಾರು ಕೊಡೋಕ್ಕಾಗೋದಿಲ್ಲ ಅಂತ ಬಿಟ್ಟು ರಾಜೀನಾಮೆ ಕೊಟ್ಟೋದಕ್ಕೋಸ್ಕರ ನಾವು ರಾಜೀನಾಮೆ ಕೊಡ್ತಾ ಇದ್ದೀವಿ. ದಿನಾಂಕ 28/2025 ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀ ರಾಜಪ್ಪ ಸನ್ನಪ್ಪ ಲಕ್ಕಪ್ಪ ಗ್ರಾಮ ಪಂಚಾಯತ್ ಸದಸ್ಯರು ದೊಡ್ಡಮಾಲೂರು ಹಾಗೂ ವೈಫ್ ಆಫ್ ವೆಂಕಟೇಶ್ ಇವರು ಗ್ರಾಮ ಪಂಚಾಯತಿಗೆ ಸದಸ್ಯರ ಸ್ಥಾನಕ್ಕೆ ರಾಜೀನಾಮೆಯನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಕೊಟ್ಟಿರ್ತಾರೆ. ಅವರ ಒಂದು ಸ್ಥಾನವನ್ನು ಸುಮಾರು 15 ದಿವಸದೊಳಗೂ ಇವರು ರಾಜೀನಾಮೆಯನ್ನು ಅಕ್ಸೆಪ್ಟ್ ಆಗಲ್ಲ. 15 ದಿವಸ ಆದಮೇಲೆ ಇವರ ರಾಜೀನಾಮೆ ಅಕ್ಸೆಪ್ಟ್ ಆಗುತ್ತೆ. ಅಷ್ಟರೊಳಗೆ ಇವರು ರಾಜೀನಾಮೆಯನ್ನು ಬೇಕಾದ್ರೆ ವಾಪಸ್ ತಗೋಬೋದು ಅಂತ ಹೇಳ್ತಾ ನಾನೊಂದು ಈ ಒಂದು ಅರ್ಜಿಯನ್ನು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಅಂಗೀಕರಿಸಬೇಕಂತ ಕೋರ್ಕೊಳ್ತಾ ಇದ್ದೀನಿ. ಪಂಚಾಯತ್ ಅಧ್ಯಕ್ಷರು ತಮ್ಮ ಈ ರಾಜೀನಾಮೆ ಕೊಟ್ಟಿದ್ದ ಸದಸ್ಯರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಒಂದು ಅಧಿಕಾರ ಅವ್ರಿಗಿರುತ್ತೆ. ಇನ್ನು ರಾಜಣ್ಣ ಅವರನ್ನ ಸಚಿವ ಸ್ಥಾನದಿಂದ ವಜಾಗೊಂಡ ಬಳಿಕ ಅಭಿಮಾನಿಗಳಲ್ಲಿ ಬೇಸರ ಹೆಚ್ಚಾಗಿದ್ದು, ಕೂಡಲೇ ಅವರನ್ನ ಸಂಪುಟಕ್ಕೆ ಪುನರ್ ಸೇರಿಸಿಕೊಳ್ಳಿ ಎಂಬ ಮಾತುಗಳು ಕೇಳಿಬಂದಿವೆ. ಮುಂದೆ ರಾಜಕೀಯ ವಲಯದಲ್ಲಿ ಯಾವ ಬದಲಾವಣೆ ಆಗಲಿದೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.